ನನಗೆ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ, ಈ ಪಾರ್ಲಿಮೆಂಟ್ ಚುನಾವಣೆ ಗೊಂದಲ ಇದೆಯಪ್ಪ, ನೀನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ನಾನು ಅಧ್ಯಕ್ಷರ ಮಾತಿಗೆ ಮನ್ನಣೆ ನೀಡಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಚುನಾವಣೆ ನಂತರ ನೋಡೋಣ. ಬಹಳ ವರ್ಷಗಳಿಂದ ಹಾವೇರಿ ಜಿಲ್ಲೆಗೆ ಒಂದು ಪ್ರತ್ಯೇಕ ಡಿಸಿಸಿ ಬ್ಯಾಂಕ್ ಬೇಕು ಅಂತ ಈಗ ನಾನು ಒಂದು ರೀಜನಲ್ ಡಿಸಿ ಬ್ಯಾಂಕ್ ಇವಾಗೆಲ್ಲ ಏನಾಗಿದೆ, ಹೊಸ RBI ರೂಲ್ಸು ಎಲ್ಲ ಬ್ರಾಂಚಸ್ ಓಪನ್ ಮಾಡಲಿಕ್ಕೆ, ಬೇರೆ ಬ್ಯಾಂಕ್ಗಳು ಮಾಡಬೇಕು ಅಂತ ಅದಕ್ಕೆ ಲೈಸೆನ್ಸ್ಗಳು ತೊಗೊಳ್ಲಿಕ್ಕೆ ಎಲ್ಲ ನಾರಂಭಿಸಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಅವೆಲ್ಲ ಬಹಳ ಕಷ್ಟಕರವಾದಂಥದ್ದು. ಅದನ್ನು ಮುಂದೆ ಪ್ರಯತ್ನ ಮಾಡ್ತೀವಿ. ಇಲ್ಲಿಗೆ ಒಂದು ಸಪ್ರೇಟ್ ಜಿಲ್ಲಾ ಬ್ಯಾಂಕನ್ನು ಮಾಡಲಿಕ್ಕೆ. ಈ ಮಧ್ಯೆ ತಾತ್ಕಾಲಿಕವಾಗಿ ಇಲ್ಲಿ ಒಂದು ಕಚೇರಿಯನ್ನು ಹಾವೇರಿನಲ್ಲಿ ನಾವು ಮಾಡ್ತೇವೆ. ಈ ಭಾರತ ರತ್ನ ಪ್ರಶಸ್ತಿಗೆ ಕರ್ನಾಟಕದಿಂದ ಶಿವಕುಮಾರ ಸ್ವಾಮೀಜಿ ಕೊಡಬೇಕು ಅಂತ ಭಾಳ ಇದೆ. ನೋಡಿ, ಶಿವಕುಮಾರ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಸೇವೆ, ಬಡವರ ಮಕ್ಕಳಿಗೆ ಅನ್ನ ದಾಸೋಹ ಮಾಡ್ತಕ್ಕಂಥ ಜೊತೆಗೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು. ಸುಮಾರು 8ರಿಂದ 10 ಸಾವಿರ ಮಕ್ಕಳು ಪ್ರತಿ ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇವತ್ತು ಯಾವನೇ ಒಂದು ಕುಟುಂಬದ ಒಬ್ಬ ಸದಸ್ಯ ಅವನು ಆರ್ಥಿಕವಾಗಿ ಸದೃಢ ಆಗಬೇಕು, ಸಮಾಜದಲ್ಲಿ ಅವನು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿದ್ರೆ ಅವನಿಗೆ ವಿದ್ಯೆ ಅಗತ್ಯತೆ ಇದೆ. ವಿದ್ಯೆ ಇದ್ದರೆ ಎಲ್ಲವನ್ನು ಕೂಡ ಅವರಿಗೆ ತಂದು ಕೊಡ್ತದೆ. ಅಂತಹ ಒಂದು ಮಹತ್ತರವಾದಂತಹ ಕೊಡುಗೆಯನ್ನು ವಿದ್ಯೆಯ ಮೂಲಕ ಸಮಾಜಕ್ಕೆ ಶಿವಕುಮಾರ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥದ್ದು ನಿರಂತರ. ನಾವು ಕೂಡ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಒತ್ತಾಯ ನಿರಂತರವಾಗಿ ಮಾಡಿದ್ದೇವೆ. ನನಗೆ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ, ಈ ಪಾರ್ಲಿಮೆಂಟ್ ಚುನಾವಣೆ ಗೊಂದಲ ಇದೆಯಪ್ಪ, ನೀನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಬಾರ್ದು ಅಂತೇಳಿ ನಾನು ಅಧ್ಯಕ್ಷರ ಮಾತಿಗೆ ಮನ್ನಣೆ ನೀಡಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದಿಲ್ಲ. ಚುನಾವಣೆ ನಂತರ ನೋಡೋಣ. ಬಹಳ ವರ್ಷಗಳಿಂದ ಹಾವೇರಿ ಜಿಲ್ಲೆಗೆ ಒಂದು ಪ್ರತ್ಯೇಕ ಡಿಸಿಸಿ ಬ್ಯಾಂಕ್ ಬೇಕು ಅಂತ ಈಗ ನಾನು ಒಂದು ರೀಜನಲ್ ಡಿಸಿ ಬ್ಯಾಂಕ್ ಇವಾಗೆಲ್ಲ ಏನಾಗಿದೆ, ಹೊಸ RBI ರೂಲ್ಸು ಎಲ್ಲ ಬ್ರಾಂಚಸ್ ಓಪನ್ ಮಾಡಲಿಕ್ಕೆ, ಬೇರೆ ಬ್ಯಾಂಕ್ಗಳು ಮಾಡಬೇಕು ಅಂತ ಅದಕ್ಕೆ ಲೈಸೆನ್ಸ್ಗಳು ತೊಗೊಳ್ಲಿಕ್ಕೆ ಎಲ್ಲ ನಾರಂಭಿಸಿದ್ದಾರೆ. ಈಗ ಆ ಹಿನ್ನೆಲೆಯಲ್ಲಿ ಅವೆಲ್ಲ ಬಹಳ ಕಷ್ಟಕರವಾದಂಥದ್ದು. ಅದನ್ನು ಮುಂದೆ ಪ್ರಯತ್ನ ಮಾಡ್ತೀವಿ. ಇಲ್ಲಿಗೆ ಒಂದು ಸಪ್ರೇಟ್ ಜಿಲ್ಲಾ ಬ್ಯಾಂಕನ್ನು ಮಾಡಲಿಕ್ಕೆ. ಈ ಮಧ್ಯೆ ತಾತ್ಕಾಲಿಕವಾಗಿ ಇಲ್ಲಿ ಒಂದು ಕಚೇರಿಯನ್ನು ಹಾವೇರಿನಲ್ಲಿ ನಾವು ಮಾಡ್ತೇವೆ. ಈ ಭಾರತ ರತ್ನ ಪ್ರಶಸ್ತಿಗೆ ಕರ್ನಾಟಕದಿಂದ ಶಿವಕುಮಾರ ಸ್ವಾಮೀಜಿ ಕೊಡಬೇಕು ಅಂತ ಭಾಳ ಇದೆ. ನೋಡಿ, ಶಿವಕುಮಾರ ಸ್ವಾಮೀಜಿಯವರು ಮಾಡಿರ್ತಕ್ಕಂಥ ಸೇವೆ, ಬಡವರ ಮಕ್ಕಳಿಗೆ ಅನ್ನ ದಾಸೋಹ ಮಾಡ್ತಕ್ಕಂಥ ಜೊತೆಗೆ ವಿದ್ಯೆಯನ್ನು ಕೊಡ್ತಕ್ಕಂಥದ್ದು. ಸುಮಾರು 8ರಿಂದ 10 ಸಾವಿರ ಮಕ್ಕಳು ಪ್ರತಿ ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ಇವತ್ತು ಯಾವನೇ ಒಂದು ಕುಟುಂಬದ ಒಬ್ಬ ಸದಸ್ಯ ಅವನು ಆರ್ಥಿಕವಾಗಿ ಸದೃಢ ಆಗಬೇಕು, ಸಮಾಜದಲ್ಲಿ ಅವನು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಹೇಳಿದ್ರೆ ಅವನಿಗೆ ವಿದ್ಯೆ ಅಗತ್ಯತೆ ಇದೆ. ವಿದ್ಯೆ ಇದ್ದರೆ ಎಲ್ಲವನ್ನು ಕೂಡ ಅವರಿಗೆ ತಂದು ಕೊಡ್ತದೆ. ಅಂತಹ ಒಂದು ಮಹತ್ತರವಾದಂತಹ ಕೊಡುಗೆಯನ್ನು ವಿದ್ಯೆಯ ಮೂಲಕ ಸಮಾಜಕ್ಕೆ ಶಿವಕುಮಾರ ಸ್ವಾಮೀಜಿಯವರು ಕೊಟ್ಟಿರ್ತಕ್ಕಂಥದ್ದು ನಿರಂತರ. ನಾವು ಕೂಡ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಒತ್ತಾಯ ನಿರಂತರವಾಗಿ ಮಾಡಿದ್ದೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.